ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನವೆಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ನೀವು ಅರ್ಧ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಅಷ್ಟೇ ಗೊತ್ತಾಗೋದು. ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಅಂದರೆ ಒಂದು ಹೊಸ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದಾರೆ. ಇದು ಕಂಪಲ್ಸರಿ. ನೀವು ಇದನ್ನು ಹೇಳಿದರೆ ಮಾತ್ರ ನೆಕ್ಸ್ಟಿಂದ ನಿಮಗೆ ಸಿಲಿಂಡರ್ ಡೆಲಿವರಿ LPG ಗ್ಯಾಸ್ ಸಿಲಿಂಡರ್ ಡೆಲಿವರಿ ಸಿಗುವಂಥದ್ದು. ಇಲ್ಲಾಂದರೆ ನಿಮಗೆ ಸಿಲಿಂಡರ್ ಕೊಡೋದಿಲ್ಲ. ಏನಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಫುಲ್ಲಾಗಿ ವಿಡಿಯೋನ ನೋಡಿ. ನಾನು ಆಗಲೇ ಹೇಳ್ದಂಗೆ ಆಗ ನಿಮಗೆ ಕ್ಲಿಯರಾಗಿ ಮಾಹಿತಿ ಗೊತ್ತಾಗುತ್ತೆ. ಈಗ ಮುಂಚೆ ಥರ ಗ್ಯಾಸ್ ಸಿಲಿಂಡರ್ದು ಯಾವುದೇ ರೀತಿ ಕೊರತೆ ಇಲ್ಲ. ಐ ಹೋಪ್ ಎಲ್ಲರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಡೆಲಿವರಿ ಸಿಗ್ತಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೇನಾರ ಪ್ರಾಬ್ಲಮ್ ಆಗ್ತಾ ಇದೆಯಾ, ಗ್ಯಾಸ್ ಸಿಲಿಂಡರ್ ಡೆಲಿವರಿ ಲೇಟ್ ಆಗ್ತಾ ಇದೆಯಾ ಅಥವಾ ಸಿಗ್ತಾ ಇಲ್ವಾ, ಆ ಥರ ಏನಾದ್ರು ಇಶ್ಯೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಊರು ಯಾವುದು ಅಂತ ಕೂಡ ಕಮೆಂಟ್ ಮಾಡಿ. ಏನದು ಹೊಸ ಚೇಂಜಸ್ ಅಂತ ಹೇಳೋದಾದರೆ, ಇಷ್ಟು ದಿನ ಏನಾಗ್ತಾ ಇತ್ತು ಅಂತಂದರೆ, ನೀವು ಏನಾರು ಅಕಸ್ಮಾತ್ ನೀವು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡಿದ್ದೀರಾ ಅಂದರೆ ಗ್ಯಾಸ್ ಸಿಲಿಂಡ್ರು ತಂದು ಕೊಡೋರು ತರೋರು ನೀವು ದುಡ್ಡು ಕೊಡ್ತಿದ್ರಿ, ತೊಗೊಂಡೋಗೋರು. ಬಟ್ ಇವಾಗ ಒಂದು DAC ನಂಬರ್ ಅಂತ ಶುರು ಮಾಡಿದ್ದಾರೆ. ಅಂದರೆ ಡೆಲಿವರಿ ಅಥೆಂಟಿಕೇಷನ್ ಕೋಡ್ ಅಂದ್ಬಿಟ್ಟು. ಈ ಒಂದು ಕೋಡ್ ಏನಪ್ಪ ಅಂತಂದರೆ ಲೈಕ್ OTP ಥರ ಇದು. ಇವಾಗ ಏನಾರ ನೀವು ಒಂದು ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ದೀರಾ, ನಿಮ್ದು LPG ಗ್ಯಾಸ್ ಸಿಲಿಂಡರ್ ಅಂದರೆ ನಿಮ್ಮದು ಸಿಲಿಂಡರ್ ಬುಕ್ ಆಗಿದ್ದ ಕೂಡಲೇ DAC ನಂಬರ್ ಅಂತ ನಿಮ್ಮ ಮೊಬೈಲ್ಗೆ ಇಮಿಡಿಯೇಟಾಗಿ ಮೆಸೇಜ್ ಬರುತ್ತೆ. ಮೆಸೇಜು ಕೂಡ ಬರುತ್ತೆ. ಹಾಗೆ ವಾಟ್ಸಪ್ಪಲ್ಲೂ ಕೂಡ ನಿಮಗೆ ಆ ನಂಬರ್ ಮೆಸೇಜ್ ಬರುತ್ತೆ. ಹಾಗೆ ನೀವು ಇಮೇಲ್ ID ಕೊಟ್ಟಿದ್ರೆ ನಿಮಗೆ ಇಮೇಲ್ IDಗೂ ಕೂಡ DAC ನಂಬರ್ ಅಂತ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಡೆಲಿವರಿ ಅಥೆಂಟಿಕೇಷನ್ ಕೋಡ್ ಅಂತ ಈ ನಂಬರ್ ಬರುತ್ತಲ್ಲ, ಈ ನಂಬರ್ನ ಹಾಗೆ ಇಟ್ಕೊಂಡಿರಬೇಕು. ನಿಮಗೆ ನೆಕ್ಸ್ಟ್ ಯಾವಾಗ ಸಿಲಿಂಡರ್ ಡೆಲಿವರಿ ಕೊಡ್ತಾರೆ ಆ ಡೆಲಿವರಿ ಕೊಡೋ ಟೈಮಲ್ಲಿ ನೀವು ಆ DAC ನಂಬರ್ ಅಂದರೆ ಡೆಲಿವರಿ ಅಥೆಂಟಿಕೇಷನ್ ಕೋಡ್ನ ಕೊಡಬೇಕಾಗತ್ತೆ. ಆ ಕೋಡ್ ಕೊಟ್ಟರೆ ಮಾತ್ರ ನಿಮಗೆ ಡೆಲಿವರಿ ಆಗೋಂಥದ್ದು. ಇಲ್ಲಾಂದರೆ ಸಿಲಿಂಡರ್ ಡೆಲಿವರಿ ಆಗಲ್ಲ. ಇದು ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಬಂದಿರೋವಂಥದ್ದು. ಸೊ ಇದನ್ನು ಪೂರ್ತಿಯಾಗಿ ಡಿಜಿಟಲೈಸ್ ಮಾಡಿದ್ದಾರೆ. ಸೊ ನೀವು ಆ ನಂಬರ್ ಕೊಟ್ಟರೆ ನಿಮಗೆ ಡೆಲಿವರ್ಡ್ ಅಂತ ನಿಮಗೆ ಸಿಲಿಂಡರ್ ಕೂಡ ಡೆಲಿವರಿ ಆಗೋದು. ನಿಮಗೆ DAC ನಂಬರ್ ಕೊಟ್ಟಿಲ್ಲ ಅಂತಂದರೆ ಡೆಲಿವರಿ ಕೊಡೋದಿಲ್ಲ. ಇದು ಕಂಪಲ್ಸರಿ ಮಾಡಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ ಯಾವುದೇ ರೀತಿ ಮಿಸ್ಯೂಸ್ ಆಗಬಾರ್ದು. ಈಗ ನೀವು ಬುಕ್ ಮಾಡಿರ್ತೀರಾ, ನಿಮಗೆ ಸಿಲಿಂಡರ್ ಡೆಲಿವರಿ ಕೊಟ್ಟಿದ್ದೀವಿ ಅಂತ ಹೇಳಿ ಬೇರೆ ಯಾರಿಗೋ ಡೆಲಿವರಿ ಕೊಡೋವಂಥದ್ದು ಅಥವಾ ಜಾಸ್ತಿ ದುಡ್ಡಿಗೆ ಮಾರ್ಕೊಳ್ಳೋ ಅಂಥದ್ದು. ಸೊ ಈ ಥರದ್ದೆಲ್ಲ ತೊಂದರೆ ಆಗಬಾರ್ದು ಗ್ರಾಹಕರಿಗೆ ಅಂದ್ಬಿಟ್ಟು ಈ ಒಂದು ಹೊಸ ನಿಯಮನ ಜಾರಿಗೆ ತಂದಿರೋವಂಥದ್ದು. DAC ನಂಬರ್ ಅಂತ ಡೆಲಿವರಿ ಅಥೆಂಟಿಕೇಷನ್ ಕೋಡ್. ನೀವು ಇಮಿಡಿಯೇಟ್ ಬುಕ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅಂದರೆ ಯಾವ ನಂಬರ್ ರಿಜಿಸ್ಟ್ರ್ ಮಾಡಿರ್ತೀರಾ ಆ ನಂಬರ್ಗೆ DAC ಕೋಡ್ ಅಂತ ಬರುತ್ತೆ. ಇಲ್ಲ OTP ಥರನೇ ನೀವು ಇದನ್ನ ಹುಷಾರಾಗಿ ಇಟ್ಕೊಂಡಿರಬೇಕು. ಸೊ ಡೆಲಿವರಿ ಕೊಟ್ಟಾಗ ಸಿಲಿಂಡರ್ನ ನೀವು ಆ ನಂಬರ್ನ ಹೇಳಬೇಕಾಗತ್ತೆ. ಹಾಗೆ ನೀವು ಗ್ಯಾಸ್ ಬುಕ್ಕಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಸಾಕಷ್ಟು ಆಪ್ಷನ್ ಇದೆ. ಇವಾಗ IVRS ಮೂಲಕ ಕೂಡ ನೀವು ಬುಕ್ಕಿಂಗ್ ಮಾಡ್ಬೋದು ಸಿಲಿಂಡರ್ನ. ಅಥವಾ ನೀವು ವೆಬ್ಸೈಟಲ್ಲೂ ಕೂಡ ನಿಮ್ಗೆ ಯಾವ ಗ್ಯಾಸ್ ಏಜೆನ್ಸಿ ಇರುತ್ತೆ ಆ ಗ್ಯಾಸ್ ಏಜೆನ್ಸಿ ವೆಬ್ಸೈಟಲ್ಲೂ ಕೂಡ ನೀವು ಬುಕ್ ಮಾಡ್ಬೋದು. ಅಥವಾ ನೀವು ರಿಜಿಸ್ಟರ್ಡ್ ಆಗಿರೋ ಮೊಬೈಲಿಂದ ಕಾಲ್ ಮಾಡಿ ಕೂಡ ನೀವು ಬುಕ್ ಮಾಡ್ಬೋದು. ಸೊ ಸಾಕಷ್ಟು ಆಪ್ಷನ್ ಇದೆ. ವಾಟ್ಸಪ್ ಮೂಲಕ ಬುಕ್ ಮಾಡ್ಬೋದು. ಹಾಗಾಗಿ ಸಾಕಷ್ಟು ಆಪ್ಷನ್ ಇದೆ. ನೀವು ಯಾವುದೇ ರೀತಿ ಗ್ಯಾಸ್ನ ಬುಕ್ ಮಾಡಿದ್ರು ಕೂಡ ನೀವು ಇಮಿಡಿಯೇಟಾಗಿ ರಿಜಿಸ್ಟರ್ ನಂಬರ್ಗೆ, ಅಂದರೆ ಯಾವ ನಂಬರ್ ರಿಜಿಸ್ಟ್ರೇಷನ್ ಕೊಟ್ಟಿರ್ತೀರ ಆ ನಂಬರ್ಗೆ DAC ನಂಬರ್ ಬರುತ್ತೆ. ಹಾಗೆ ಈಗ ವಾಟ್ಸಪ್ಗೂ ಕೂಡ ಕಳಿಸ್ತಿದ್ದಾರೆ, ಹಾಗೆ ಇಮೇಲ್ಗೂ ಕೂಡ ಕಳಿಸ್ತಿದ್ದಾರೆ. ಇಷ್ಟು ದಿನ ಇತ್ತು ಕೂಡ ಈ ಆಪ್ಷನ್ DAC ನಂಬರ್ ಏನು ನಾನು ಹೇಳ್ತಾ ಇದ್ದೀನಿ, ಈ ಆಪ್ಷನ್ ಇತ್ತು. ನೀವು ಕೂಡ ಡೆಲಿವರಿ ನೀವು ಬುಕ್ ಮಾಡಿದಾಗ ನಿಮಗೂ ಕೂಡ ಬಂದಿರ್ಬೋದು. ಬಟ್ ಇಷ್ಟು ದಿನ ಇದು ಕಂಪಲ್ಸರಿ ಇರಲಿಲ್ಲ. ಬಟ್ ಇವಾಗ ಕಂಪಲ್ಸರಿ ಮಾಡಿದ್ದಾರೆ. ನೀವು ಆ ನಂಬರ್ನ ಹೇಳಲೇಬೇಕಾಗತ್ತೆ. ಹೇಳಿದರೆ ಮಾತ್ರ ನಿಮಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಸಿಗೋ ಅಂಥದ್ದು.
ಹಾಗಾಗಿ ಆ ನಂಬರ್ನ ಹುಷಾರಾಗಿ ಇಟ್ಕೊಳ್ಳಿ. ಈಗ ಬ್ಯಾಂಕ್ದು OTP ಎಲ್ಲ ಏನು ಬಂದರೆ ಹುಷಾರಾಗಿ ಇಟ್ಕೊಳ್ತಿರೋ ಈ DSC ನಂಬರ್ ಕೋಡ್ನ ಕೂಡ ನೀವು ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಸೊ ಡೆಲಿವರಿಗೆ ಬಂದಾಗ ನಂಬರ್ನ ಹೇಳಬೇಕು. ಈಗ DSC ನಂಬರ್ ಅಂತ ಏನು ಹೇಳಿದೆ ಅದು ಮುಂಚೆ ಕೆಲವೊಬ್ಬರಿಗೆ ಬರ್ತಿತ್ತು, ಕೆಲವೊಬ್ರಿಗೆ ಬರ್ತಿರ್ಲಿಲ್ಲ. ಹಾಗೆ ಕೆಲವೊಂದು ಜನ ನಾನು ಆಗಲೇ ಹೇಳ್ದಂಗೆ IVRS ಮೂಲಕ ಕಾಲ್ ಮಾಡಿ ಬುಕ್ ಮಾಡ್ತಾರೆ, ಕೆಲವೊಬ್ರು SMS ಮೂಲಕ ಮಾಡ್ತಾರೆ, ಕೆಲವೊಬ್ರು ವೆಬ್ಸೈಟಿಂದ ಮಾಡ್ತಾರೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಬರ್ತಿತ್ತು, ಕೆಲವೊಬ್ಬರಿಗೆ ಬರ್ತಿರ್ಲಿಲ್ಲ. ಬಟ್ ಇವಾಗ ಸರ್ವರ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೀವು ಯಾವುದೇ ರೀತಿ ನೀವು ಗ್ಯಾಸ್ ಬುಕ್ಕಿಂಗ್ ಮಾಡಿದ್ರು ಕೂಡ DSC ನಂಬರ್ ಬಂದೇ ಬರುತ್ತೆ. ಸೊ ಹಾಗಾಗಿ ಇದು ಕಂಪಲ್ಸರಿ ಮಾಡಿದರೆ ನೀವು ಕೊಡಲೇಬೇಕಾಗತ್ತೆ. ಕೊಟ್ಟಿಲ್ಲ ಅಂತಂದರೆ ಡೆಲಿವರಿ ಸಿಗಲ್ಲ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ, ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತಾ, ಅರ್ಥ ಆಯಿತಾ, ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಆಪ್ಷನ್ ಜಾರಿಗೆ ತಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.